ಬಾಡಿಗೆ ಲೀಸ್ಗೆ ಇರೋರು ನೋಡ್ಲೇಬೇಕಾದ ಸ್ಟೋರಿ ಇದು. ಓನರ್ ಬಗ್ಗೆ ತಿಳಿದುಕೊಂಡಿಲ್ಲ ಅಂದ್ರೆ ದೋಖಾ ಫಿಕ್ಸ್ ಫಿಕ್ಸ್ ಫಿಕ್ಸ್. ಮನೆ ಮಾಲೀಕರ ಎಡವಟ್ಟಿಗೆ ಬೀದಿಗೆ ಬಿದ್ದ 12 ಕುಟುಂಬ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ 9ನೇ ಕ್ರಾಸ್ನಲ್ಲಿರುವ ಈ ಒಂದು ಕಟ್ಟಡ ಓನರ್ ಸಾಲದಿಂದ ಮನೆ ಬಾಡಿಗೆದಾರರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಮಾಡ್ತೇವೆ ಅಮ್ಮಿ ಅಕ್ಕ ಇಲ್ಲಿ ಬರ್ರಿ. ತಾಯಿ ನಮ್ಮವ್ವ ನಿಮ್ಗೆ ಒಳ್ಳೆಯರು ಅಂತ ಹೆಲ್ಪ್ ಮಾಡಿದ್ದೆ, ಎಲ್ಲ ಬೀದಿಲ್ ಬಿದ್ರಲ್ಲ ಅಂತ ಹೆಲ್ಪ್ ಮಾಡಿದ್ವಿ. ಪವನ ಇಲ್ಲ ಅಣ್ಣ. ಪವನ ತುಂಬ ಫೋನ್ ಅಂತ ಕೂಡ ಅಮ್ಮಂಗೆ. ಬಿಲ್ಡಿಂಗ್ ಲೋನ್ ಬಾಕಿ ಹಿನ್ನೆಲೆ ಬ್ಯಾಂಕ್ನಿಂದ ಶಾಕ್. ಮನೆ ಮಾಲೀಕ ಯಮುನಾ ಹಾಗೂ ತೇಜುರಾಮ ಶೆಟ್ಟಿ ನೋಟಿಸ್ ಕಳಿಸಿದ್ರು ಲೋನ್ ಪಾವತಿಸದೆ ಕಳ್ಳಾಟ ಆಡಿದ್ದಾರೆ. ಈ ಹಿಂದೆ ಮನೆಗಳನ್ನ ಸೀಸ್ ಮಾಡಿದ್ದ ಬ್ಯಾಂಕ್ ಸಿಬ್ಬಂದಿ 3 ತಿಂಗಳ ಸಮಯ ಕೇಳಿ ಬಿಲ್ಡಿಂಗ್ ವಾಪಸ್ ಪಡೆದಿದ್ರು. ಇದೀಗ ಮತ್ತೆ ಕಳ್ಳಾಟ ಶುರು ಮಾಡಿರೋ ಓನರ್ ಲೋನ್ ಕೂಡ ಕ್ಲಿಯರ್ ಮಾಡದೆ ಮನೆ ಮಾರಾಟ ಮಾಡಿಬಿಟ್ಟಿದ್ದಾರೆ. ಬರೋಬ್ಬರಿ 25 ಲಕ್ಷ ರೂಪಾಯಿ ಪಡೆದಿರುವ ಆರೋಪ ಕೇಳಿ ಬಂದಿದೆ. ಮನೆ ರಿಜಿಸ್ಟರ್ ಕೂಡ ಮಾಡಿಕೊಡದೆ ವಂಚನೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಗಲಾಟೆ, ದೂರು ದಾಖಲಾಗಿದೆ. ಬಾಡಿಗೆದಾರರ ವಿರುದ್ಧವೇ ಕಂಪ್ಲೇಂಟ್ ನೀಡಿರುವ ಓನರ್. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿದೆ. ಇದು ಮನೆ ಬಾಡಿಗೆಗಿರೋರು, ಲೀಸ್ಗೆ ಹಾಕ್ಸ್ಕೊಂಡಿರೋರು ನೋಡ್ಲೇಬೇಕಾದ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಓನರ್ ಬಗ್ಗೆ ತಿಳಿದುಕೊಳ್ಳಿಲ್ಲ ಅಂದ್ರೆ ನಿಮಗೆ ಪಂಗನಾಮ ಹಾಕ್ಬಿಡ್ತಾರೆ. ಮನೆ ಮಾಲೀಕರ ಎಡವಟ್ಟಿನಿಂದ 12 ಕುಟುಂಬ ಈಗ ಬೀದಿಗೆ ಬಿದ್ದುಬಿಟ್ಟಿದೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ 9ನೇ ಕ್ರಾಸ್ನಲ್ಲಿ ಈ ಒಂದು ಮನೆ ಇತ್ತು. ಓನರ್ ಸಾಲದಿಂದ ಮನೆ ಬಾಡಿಗೆದಾರರಿಗೆ ಇದೀಗ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಬಿಲ್ಡಿಂಗ್ ಮೇಲೆ ಲೋನ್ ತಗೊಂಡಿದ್ರು ಓನರ್, ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ರು. ಸಾಲ ವಾಪಸ್ ಕಟ್ಟಲಾಗದೆ ಬ್ಯಾಂಕ್ನವ್ರು ನೋಟಿಸ್ ಕಳಿಸಿದ್ರು. ಈ ಹಿಂದೆ ಮನೆಯನ್ನ ಸೀಸ್ ಕೂಡ ಮಾಡಿದ್ರು ಬ್ಯಾಂಕ್ ಸಿಬ್ಬಂದಿ. 3 ತಿಂಗಳ ಟೈಮ್ ಕೇಳಿ ಬಿಲ್ಡಿಂಗ್ ವಾಪಸ್ ಪಡ್ಕೊಂಡಿದ್ರು ಮನೆ ಓನರ್. ಇದೀಗ ಮತ್ತೆ ಕಳ್ಳಾಟ ಶುರು ಮಾಡ್ಕೊಬಿಟ್ಟಿದ್ದಾರೆ. ಲೋನ್ ಕೂಡ ಕ್ಲಿಯರ್ ಮಾಡದೆ ಮನೆನ ಮಾರ್ಬಿಟ್ಟಿದ್ದಾರೆ. ಬರೋಬ್ಬರಿ 25 ಲಕ್ಷ ರೂಪಾಯಿ ಪಡೆದಿರೋ ಆರೋಪ ಕೇಳಿ ಬಂದಿದೆ. ಮನೆ ರಿಜಿಸ್ಟರ್ ಕೂಡ ಮಾಡಿಕೊಡದೆ ವಂಚನೆ ಎಸಗಿದ್ದಾರೆ. ಮಾತಿಗೆ ಮಾತು ಬೆಳೆದು ಗಲಾಟೆ, ದೂರು ದಾಖಲಾಗ್ಬಿಟ್ಟಿದೆ. ಬಾಡಿಗೆದಾರರ ವಿರುದ್ಧವೇ ಓನರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗ್ಬಿಟ್ಟಿದೆ.